ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೇಬರ್ ಕಾರ್ಡ್ ಇದ್ದಂಥವರಿಗೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ತಕ್ಷಣವೇ ನೀವು ಈ ಕೆಲಸನ ಮಾಡಬೇಕು, ಇಲ್ಲಾಂದರೆ ನಿಮಗೆ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು, ಯಾರ್ಯಾರ ಹತ್ರ ಲೇಬರ್ ಕಾರ್ಡ್ ಇರುತ್ತೆ, ನಮ್ಮ KSOE ಸ್ಟೂಡೆಂಟ್ಸ್ಗಳು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ತಂದೆ ತಾಯಿ ಹತ್ರ ಲೇಬರ್ ಕಾರ್ಡ್ ಇತ್ತು ಅಂದರೆ ನಿಮಗೆ ಸ್ಕಾಲರ್ಶಿಪ್ಗಳು ಬರುತ್ತೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಅದ್ರ ಬಿಟ್ಟು ಬೇರೆ ಬೇರೆ ಯೋಜನೆಗಳೆಲ್ಲ ಸಿಗ್ತವೆ. ಪಿಂಚಣಿ ಯೋಜನೆ ಆಗಿರಬಹುದು, ಅಪಘಾತ ವಿಮೆ ಆಗಿರಬಹುದು, ಅದಾದಮೇಲೆ ಮದುವೆ ಸಹಾಯಧನ, ಹೀಗೆ ಹಲವಾರು ಯೋಜನೆಗಳು ಜಾರಿಯಲ್ಲಿದ್ದಾವೆ. ಆದರೆ ಈ ಅಪ್ಲಿಕೇಶನ್ಗಳನ್ನ ನೀವು ಹಾಕ್ಕೋಬೇಕು ಅಂದರೆ ತಕ್ಷಣವೇ ಈ ಕೆಲಸನ ಒಂದು ಮಾಡಬೇಕು. ಹಾಗಿದ್ರೆ ಆ ಕೆಲಸ ಏನು ಮತ್ತು ಹೇಗೆ ಮಾಡೋದು ಅನ್ನೋ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇನ್ನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ವಿಚಾರಕ್ಕೆ ಬರೋದಾದರೆ SSP ಹಾಕಿದರೆ ಆಟೋಮೆಟಿಕ್ಕಾಗಿ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಬಟ್ ಈ ಸ್ಕಾಲರ್ಶಿಪ್ ಬರಬೇಕು ಅಂದರೆ ನೀವು ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ ಇರುತ್ತೆ ಅಲ್ವಾ, ಆ ಲೇಬರ್ ಕಾರ್ಡ್ ಯಾವ ಥರ ಇರುತ್ತೆ ಇಮೇಜ್ ಕೂಡ ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್. ಪ್ರತಿಯೊಬ್ಬರದ್ದು ಲೇಬರ್ ಕಾರ್ಡ್ ಇದೇ ಥರ ಇರುತ್ತೆ. ಇದು ಸ್ಕಾಲರ್ಶಿಪ್ ಬಿಟ್ಟು ಎಲ್ಲ ಯೋಜನೆಗಳಿಗೂ ಇದೇ ಥರ ಇರುತ್ತೆ. ಈ ಲೇಬರ್ ಕಾರ್ಡ್ನ ನೀವು ಈಗ ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ನೋಡಿ, ಈ ರೀತಿಯಾಗಿ ಈ ಕಾರ್ಡ್ ಆಗಿ ಮಾಡಿಸ್ಕೋಬೇಕು. ಇದು ಕಂಪಲ್ಸರಿ. ಪ್ರತಿಯೊಬ್ಬರು ಕೂಡ ಈ ಥರ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಕಾರ್ಡ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಅಪಘಾತ ವಿಮೆ ಆಗಿರಬಹುದು, ತಾಯಿ ಮಗು ಸಹಾಯ ಹಸ್ತ, ಪಿಂಚಣಿ ಸೌಲಭ್ಯ, ಇನ್ನೊಂದು ತುಂಬ ಇದಾವಲ್ವ ಯೋಜನೆಗಳು, ಆ ಎಲ್ಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ಗೆ ಈಗ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲ, ಅದು ವ್ಯಾಲಿಡ್ ಇಲ್ಲ. ಆ ಲೇಬರ್ ಕಾರ್ಡ್ ಇಟ್ಕೊಂಡು ನಿಮಗೆ ಏನು ಕೂಡ ಯೂಸ್ ಇಲ್ಲ. ಈ ಕಾರ್ಡ್ ಆಗಿ ನೀವು ಕಂಪಲ್ಸರಿ ಮಾಡಿಸ್ಕೋಬೇಕು. ನೋಡಿ, ಈ ಶ್ರಮ್ ಕಾರ್ಡ್ ಬೇರೆ, ಲೇಬರ್ ಕಾರ್ಡ್ ಬೇರೆ. ಇದು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲೇಬರ್ ಕಾರ್ಡ್ ಈ ಥರ ಇರುತ್ತೆ. ಈ ಶ್ರಮ್ ಕಾರ್ಡ್ ಇದ್ದವ್ರಿಗೆ 3,000 ಬರುತ್ತೆ ಅನ್ನೋದು ಫೇಕ್ ಇನ್ಫಾರ್ಮೇಷನು. ಬಟ್ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಪ್ರತಿ ತಿಂಗಳು 3,000 ಅಮೌಂಟು ಬರುತ್ತೆ. ಇದು ಪಕ್ಕಾ ಇನ್ಫಾರ್ಮೇಷನು. ಮತ್ತು ಲೇಬರ್ ಕಾರ್ಡ್ ಇದ್ದರೆ ನೋಡಿ, ಈ ರೀತಿಯಾಗಿ ಹಲವಾರು ಯೋಜನೆಗಳು ನಿಮಗೆ ಸಿಗುತ್ತೆ. ದುರ್ಬಲತೆ ಪಿಂಚಣಿ ಸೌಲಭ್ಯ, ವೈದ್ಯಕೀಯ ಸಹಾಯಧನ, ಪಿಂಚಣಿ, ಮದುವೆ ಸಹಾಯಧನ, ಹೆರಿಗೆ ಸಹಾಯಧನ, ಈ ರೀತಿಯಾಗಿ ಸಿಗುತ್ತೆ. ಸೊ ನಿಮ್ಮ ಲೇಬರ್ ಕಾರ್ಡ್ಗಳಿಗೆ ಎಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರೆಸೆಂಟ್ ಓಪನ್ ಇದೆ. ಸೆಪ್ಟೆಂಬರ್ 30th ನಿಮಗೆ ಟೈಮ್ ಇದೆ. ಮದುವೆ ಸಹಾಯಧನಕ್ಕೆ ಆಗಿರಬಹುದು ಅಥವಾ ಬೇರೆ ಯಾವುದೇ ಸ್ಕೀಮ್ಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 30 ಟೈಮ್ ಇರುತ್ತೆ. ಯಾರಾದರೂ ಅಪ್ಲಿಕೇಶನ್ ಸಲ್ಲಿಸೋರಿದ್ರೆ ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ. ಅಪ್ಲಿಕೇಶನ್ ಸಲ್ಲಿಸೋಕ್ಕಿಂತ ಮುಂಚೆ ನಿಮ್ಮ ಈ ಕಾರ್ಡ್ನ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಕಾರ್ಮಿಕ ಇಲಾಖೆಯ ವೆಬ್ಸೈಟಲ್ಲಿ ಹೋಗಿ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿ ಮಾಡಬೇಕಾಗುತ್ತೆ. ಯಾರಾದರೂ ಮಾಡಿಸ್ಬೇಕು ಅಂತ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಈ ಕಾರ್ಡ್ ನಿಮಗೆ ಮಾಡಿ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತೀನಿ. ಇಷ್ಟ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾವುದೇ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೆಪ್ಟೆಂಬರ್ 30th ಟೈಮ್ ಇದೆ. ಇಮಿಡಿಯೇಟ್ ನಿಮ್ಮ ಕಾರ್ಡ್ಗಳನ್ನ ಈ ಕಾರ್ಡ್ ಮಾಡಿಸ್ಕೊಂಡು ತಕ್ಷಣವೇ ಯಾವುದಾದ್ರೂ ಯೋಜನೆಗೆ ಅರ್ಹರಿದ್ದು ಅಪ್ಲಿಕೇಶನ್ ಸಲ್ಲಿಸೋ ಹಾಗಿದ್ದರೆ ಅದನ್ನು ಸಲ್ಲಿಸ್ಕೊಳ್ಳಿ. ಇದಿಷ್ಟು ಲೇಬರ್ ಕಾರ್ಡ್ ಹೊಂದಿರೋರಿಗೆ ತುರ್ತಾಗಿ ತಿಳಿಸಬೇಕಾದಂತಹ ಸಂಗತಿ. ಇನ್ನು ಕೆಲವೇ ತಿಂಗಳು ಬಾಕಿ ಇದೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.